ಮುಂದಿನ ಕಥೆಯಲ್ಲಿ ವೇದವ್ಯಾಸ ದೇವರು ಶುಕರ ಮುಖದಿಂದ 12 ಸ್ಕಂದಗಳಲ್ಲಿ ಬಂದ ಕಥೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮಧ್ಯದಲ್ಲಿ ಒಂದು ಮಾರ್ಕಂಡೇಯರ ಉಪಾಖ್ಯಾನ. ಮೃಕಂಡು ಅಂತ ಒಬ್ಬ ಮುನಿ, ಅವರ ಮಗ ಮಾರ್ಕಂಡೇಯ ನೈಷ್ಠಿಕ ಬ್ರಹ್ಮಚರ್ಯ. ಅವರು ಲಕ್ಷ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ ಮಹಾನುಭಾವರು. ಭಗವಂತ ಅವರಿಗೆ ಪ್ರತ್ಯಕ್ಷನಾದ. ನಿಂಗೇನು ಬೇಕು ವರ ಕೇಳಿದಾಗ ಅವರಂತ ಇದ್ದಾರೆ, ನಿನ್ನ ದರ್ಶನ ಆಯ್ತಲ್ಲ ಇದೇ ದೊಡ್ಡ ವರ. ದೇವರ ದರ್ಶನಕ್ಕಿಂತಲೂ ಇನ್ನು ವರ ಇಲ್ಲ ರೀ. ತಿರುಪ್ತಿಗೆ ಹೋಗಿ ದೇವ್ರ ಹತ್ರ ಏನು ಕೇಳಿದ್ರಿ ಅಂತ ಅಂದರೆ ಏನು ಕೇಳಲಿಕ್ಕೆ ಹೋಗಬೇಡಿ, ದೇವರ ದರ್ಶನವೇ ದೊಡ್ಡ ವರ. ಅಯಮೇವ ವರಮ್ಮನ್ಯೆ ಅಂತಾರೆ. ಇದೇ ವೈಕುಂಠ ದರ್ಶನ. ಇವತ್ತು ನೀವು 2 ದರ್ಶನ, ಒಂದು ಶ್ರೀನಿವಾಸನ ದರ್ಶನ, ಇನ್ನೊಂದು ದರ್ಶನ ಅಂದರೆ ಶಾಸ್ತ್ರ. ಕಣ್ಣಲ್ಲಿ ನೋಡಿದ್ರಿ, ಕಿವಿಲಿ ಕೇಳಿದ್ರಿ, ಎಂಥ ಅದ್ಭುತ ಇದು. ಇದಕ್ಕಿಂತ ದೊಡ್ಡ ದರ್ಶನ, ದೊಡ್ಡ ವರ ಮತ್ತೇನಿಲ್ಲ. ಇಲ್ಲ, ನೀನು ಏನಾದರೂ ಒಂದು ವರ ಕೇಳು ಅಂದಾಗ ಆ ಮಾರ್ಕಂಡೇಯರು ಹೇಳ್ತಾ ಇದ್ದಾರೆ, ಸ್ವಾಮಿ ನಿನ್ನ ಅಚಿಂತ್ಯದ್ಭುತ ಶಕ್ತಿ ಏನಂದರೆ, ಸೃಷ್ಟಿಯನ್ನು ನಾವು ನೋಡಿದ್ದೇವೆ, ಸ್ಥಿತಿಯನ್ನು ನೋಡಿದ್ದೇವೆ, ನೀನು ಜ್ಞಾನ ಕೊಡೋದು ಅಜ್ಞಾನ ಕೊಡೋದು ಎಲ್ಲ ನೋಡಿದ್ದೇವೆ. ಆದರೆ ನಾವು ಯಾರೂ ನೋಡದೇ ಇರತಕ್ಕಂಥದ್ದು ಒಂದು ಏನಂದರೆ, ನೀನು ಮಾಡುವಂತಹ ಪ್ರಳಯ. ತುಂಬ ಜನ ಅವೆಲ್ಲ ಪೇಪರ್ಲ 2020ರಲ್ಲಿ ಪ್ರಳಯ, 25ರಲ್ಲಿ ಪ್ರಳಯ ಅಂತ, ಎಲ್ಲೋ ಒಂಚೂರು ಜೋರು ಒಂದು ಸುನಾಮಿ ಬಂದು ಒಂದು 3-4 ಊರು ಅದೇ ಪ್ರಳಯ ಅಂದ್ಕೊಂಬಿಟ್ರೆ. ನಿಮ್ಮನೆ ಮುಳುಗಿದ್ರೆ ಪ್ರಳಯ ಅಲ್ಲ ರೀ, ಇಡೀ ಜಗತ್ತು 4 ರೀತಿಯ ಪ್ರಳಯ: ನಿತ್ಯ, ನೈಮಿತ್ತಿಕ, ಪ್ರಾಕೃತಿಕ, ಆತ್ಯಂತಿಕ ಅಂತ. ಹೀಗೆ 4 ಪ್ರಳಯವನ್ನು ಈ ಕಡೆ ಸ್ಕಂದದಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಿಂದ ಅಂತಹ ಪ್ರಳಯವನ್ನು ನಾನು ನೋಡಬೇಕು, ದಯಮಾಡಿ ನನಗೆ ಅನುಗ್ರಹ ಮಾಡು ಅಂದಾಗ, ಹಾಗೇ ಆಗಲಿ ಅಂಥೇಳಿ ಭಗವಂತ ಅನುಗ್ರಹ ಮಾಡಿದ್ದಾನೆ. ಒಂದಿನ ಅವರು ತಮ್ಮನೆ ಹತ್ರ ಅವರು ಸ್ನಾನ ಸಂಧ್ಯಾವಂದನೆಯನ್ನು ಮಾಡಿ ದೇವರ ಧ್ಯಾನವನ್ನು ಮಾಡ್ತಾ ಕೂತಿದ್ದಾರೆ. ಪ್ರಚಂಡವಾದ ಗಾಳಿ ಬೀಸ್ತಾ ಇದೆ. ಇಷ್ಟು ಗಾಳಿ ಎಲ್ಲಿಂದ ಬಂತು ನೋಡುವಾಗ ಇದ್ದಕ್ಕಿದ್ದ ಹಾಗೆ ಭಾರೀ ಮಳೆ. ಆ ಮಳೆಯಲ್ಲಿ ಅವರು ಗುಡಿಸ್ಲು ಮುಳುಗೋಯ್ತು, ಅವರ ಅಗ್ನಿಕುಂಡ ಹೋಯಿತು, ಅವರು ಕೊಚ್ಕೊಂಡು ಹೋಗ್ಬಿಟ್ರು. 100 ವರ್ಷ ಎಲ್ಲೆಲ್ಲಿ ನೋಡಿದ್ರೆ ಜಲಮಯ, ಎಲ್ಲಿ ನೋಡಿದ್ರೆ ಅಲ್ಲೆಲ್ಲ ಜಲ, ಎಲ್ಲ ಕಡೆ ಗಾಢಾಂಧವಾದ ಕತ್ತಲು. ಅನೇಕ ಬಾರಿ ನೀರಿನ ಒಳಗೆ ಮುಳುಗಿದ್ದಾರೆ, ಮೇಲೆ ಬಂದಿದ್ದಾರೆ, ಮುಳುಗಿದ್ದಾರೆ, ಮೇಲೆ ಬಂದಿದ್ದಾರೆ. ಎಷ್ಟೋ ವರ್ಷಗಳಾದ ಮೇಲೆ ದೂರದಲ್ಲಿ ಒಂದು ಬೆಳಕಿನ ಪುಂಜ ಕಾಣುತ್ತಂಥವ್ರಿಗೆ. ಇದೇನು ಬೆಳಕು ಅಂತ ಆ ಕಡೆ ಹೋಗಲಿಕ್ಕೆ ಪ್ರಯತ್ನ ಮಾಡಿದರೆ ಹತ್ತಿರ ಹೋಗಿದ್ದಾರೆ. 1,00,000 ಯೋಜನೆ ವಿಸ್ತೃತವಾದ ವಟಪತ್ರ, ದೊಡ್ಡ ಎಲೆ, ಅದರ ಮೇಲೆ ಅಷ್ಟೇ ದೊಡ್ಡದಾದ ಪುಟ್ಟ ಕೂಸು. ಆ ಕೂಸು ಏನು ಮಾಡಿದೆ, ತನ್ನ ಬಲಗೈಯಲ್ಲಿ ಕಾಲಿನ ಹೆಬ್ಬೆಟ್ಟು ಹಿಡಿದು ಬಾಯಲ್ಲಿ ಇಟ್ಕೊಂಡಿದೆಯಂತ. ನೋಡ್ತಾ ಇದ್ದಾರೆ, ಆಶ್ಚರ್ಯ, ಇದೆಲ್ಲಿಂದ ಬಂತು ಈ ಮಗು, ಇದು ಯಾವ ಮಗು ನೋಡು. ಇನ್ನೊಂದು ಕಾಲಲ್ಲಿ ಧ್ವಜ ವಜ್ರಾಂಕುಶ ರೇಖಾಂಕಿತವಾದ ಭಗವಂತನ ಅತ್ಯದ್ಭುತವಾದ ಪಾದವನ್ನು ನೋಡಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಮಾಡ್ತಾ ಅವ್ರಿಗೊಮ್ಮೆ ಅನ್ನಿಸ್ತು, ಇದೇನು ಕನಸ ಏನು ಅಂತ. ಅಂದಾಗ ಆ ಮಗು ಒಂದು ಸತಿ ಉಸಿರು ಹೇಳ್ಕೊಂಡ್ರೆ ಈ ಮಾರ್ಕಂಡೇಯರು ಮೂಗೊಳಗೆ ಹೋಗ್ಬಿಟ್ರು. ಮೂಗೊಳಗೆ ಹೋಗಿ ಎಲ್ಲಿ ಹೋದ್ರಂದರೆ, ಮೊದಲು ಎಲ್ಲಿ ಸಂಧ್ಯಾವನೆ ಕೂತಿದ್ರು ಅಲ್ಲೇ ಕೂತ್ಬಿಟ್ಟಿದ್ದಾರೆ. ಈ ಕಡೆ ಗುಡಿಸ್ಲಿದೆ, ಈ ಕಡೆ ಎಲ್ಲ ಇದೆ, ಎಲ್ಲಿಂದ ಬಂದೆ, ಇದೇನು ಕತೆ ಅಂತ ಈಗ ಅಂದ್ಕೊಂಡ್ರು. ಎಲ್ಲೋ ನನ್ನ ಭ್ರಮೆ ಇರಬೇಕು ಅಂತ ಮತ್ತೆ ಉಸಿರು ಬಿಡ್ತು, ಅದೇ ನೀರೊಳಗೆ ಬಿದ್ದುಬಿಟ್ರು. ಆಗ ಅವರಿಗೆ ನೆನಪಿಗೆ ಬಂತು, ನಾನು ದೇವರನ್ನು ಕೇಳಿದ್ದೆ ಪ್ರಳಯ ನೋಡಬೇಕು. ದೇವರು ತನ್ನ ಅಚಿಂತ್ಯದ್ಭುತವಾದ ಶಕ್ತಿಯಿಂದ ಇವರಿಗಾಗಿ ಪ್ರಳಯವನ್ನು ಸೃಷ್ಟಿ ಮಾಡಿ ತೋರಿಸಿದ. ಮಕ್ಕಳು ಆಟಕ್ಕೆ ಮನೆ ಕಟ್ಟುವಾಗ ಅನಾಯಾಸವಾಗಿ ಕಟ್ತಾರೆ. ಕಟ್ಟೋದು ಅನಾಯಾಸ ಅಷ್ಟೇ ಅಲ್ಲ, ಅಮ್ಮ ಸಾಕು ಆಟ ಮನೆಗೆ ಬನ್ನಿ ಇಂದಾಗ ಮನೇನ ಎಡಗಾಲಲ್ಲಿ ಒದ್ದು ಬರ್ತಾರಲ್ಲ, ಲಯ, ಅದು ಅಷ್ಟೇ ಅನಾಯಾಸ. ಸೃಷ್ಟಿ ಸ್ಥಿತಿ ಲಯ ಭಗವಂತನಿಗೆ ಅನಾಯಾಸ ಕಂಡು ಸ್ತೋತ್ರ ಮಾಡಿದ್ದಾರೆ. ಮಾರ್ಕಂಡೇಯ ಮಹಾಭಾಗ 7 ಕಲ್ಪಾಂತ ಜೀವನ, 7 ಕಲ್ಪಗಳಷ್ಟು ಆಯುಷ್ಯವನ್ನು ಭಗವಂತನ ಅನುಗ್ರಹದಿಂದ ಪಡೆದ ಮಹಾನುಭಾವರು ಅವರ ಕಥೆಯನ್ನು ವರ್ಣನೆ ಮಾಡಿದ್ದಾರೆ. ಕಾರಣ, ತುಂಬ ಜನ ಈ ಭಾಗವತ ಕೇಳಿದಾಗ ಅವ್ರಿಗೊಂದು ಡೌಟು. 7ನೇ ದಿನ ಪರೀಕ್ಷಿತ ಕೇಳಿದವನು, ಅವನು ಇಂದಿರಾರಮಣ ಗೋವಿಂದ ಹೋಗೇ ಬಿಟ್ಟ. ಅದಕ್ಕೆ ಆಚಾರ ನಮ್ಮಲ್ಲಿ ಭಾಗವತ ಕೇಳೋ ಸಂಪ್ರದಾಯ ಇಲ್ಲ. ಆಚಾರ ಎಲ್ಲ ಮಠದಲ್ಲಿ ಕೇಳ್ತೀವಿ, ಮನೇಲಿ ಕೇಳಲ್ಲ. ಯಾಕೆಂದರೆ ಮಂಗಳದ ದಿನ ಮನೆಲ್ಲ ಹೋಗ್ಬಿಟ್ಟ, ಹಾಗೆ ಯಾಕೆ ಸುಮ್ಮನೆ ಬೇಕು ಅಂತ ಬಿಟ್ಬಿಟ್ಟು. ಇಷ್ಟೆಲ್ಲ ಕೇಳ್ಕಡೆಗಿಂತ ಅರ್ಥ ಮಾಡಿಕೊಂಡ್ರೆ ಅವ್ಯವಸ್ಥೆ, ಹೀಗೆ ಮಾಡ್ಕೊಳ್ಬಾರ್ದು ಅನ್ನುವ ಉದ್ದೇಶದಲ್ಲಿ ಭಾಗವತದಲ್ಲಿ ಕಡೆಯ ಕಥೆಯಾಗಿ ಮಾರ್ಕಂಡೇಯರ ಕಥೆ ಇಟ್ಟು ದೀರ್ಘಾಯುಷ್ಯದ ಕಥೆಯನ್ನು ಹೇಳಿದ್ದಾರೆ. 7 ಕಲ್ಪಗಳ ಕಾಲ ಆಯುಷ್ಯ ಭಗವಂತನ ಪಾದಾರವಿಂದದಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಭಕ್ತಿಯನ್ನು ಮಾಡುವಂಥ ಮಾರ್ಕಂಡೇಯನ ಆಖ್ಯಾನವನ್ನು ಹೇಳಿ